ಇದು ನೋಡಿ ಹಳೆಯ ನಮ್ಮ ಹಿಂದಿನ ಕಾಡಿನ ಮರಗಳಿವೆಲ್ಲ, ಇವೇನು ಬಿಳಿ ಜಾಲಿ ಕರಿ ಜಾಲಿ ಎಲ್ಲ ಇರ್ತಾವಲ್ಲ, ಇವೆಲ್ಲ ಅದನ್ನು ಉಳಿಸ್ಕೊಂಡಿದ್ದೀವಿ. ಹಾಗೆ ನಾವು ಏನು ಒಂದು ಟ್ರೆಂಚ್ ಕಮ್ ಪಿಟ್ ಮೆಥಡಲ್ಲಿ 20 ಅಡಿಗೆ ಒಂದೊಂದು ಟ್ರೆಂಚ್ ಮಾಡಿ ಗಿಡಗಳು ನೆಟ್ವಿ 25 ವರ್ಷ ಮುಂದೆ. ನೋಡಿ ಆ ಲೈನೇ ಕಾಣುತ್ತಲ್ಲ, ಅವೆಲ್ಲ ನಾವು ನೆಟ್ ಬೆಳೆಸಿರೋದು ಅವೆಲ್ಲನು. ಅಲ್ಲಿ ಮಧ್ಯೆ ನೋಡಿ ಇದು ಅದರ ತನ್ನಷ್ಟು ತಾನೇ ಬಂದಿದೆ. ಈ ಎರಡೂ ಸೇರಿ ಈಗ ಕಾಡು ಮತ್ತು ಬಯೋ ಪಾರ್ಕ್ ನಾವು ಡೆವಲಪ್ ಮಾಡಿದ್ದು. ಮನುಷ್ಯ ನಿರ್ಮಾಣ ಮತ್ತು ಹಿಂದಿನ ಕಾಡು ಎರಡೂ ಉಳ್ಕೊಂಡ್ರೆ ಬೆಂಗಳೂರಿನ ಯಾವುದೋ ಜಾಗ ತೋರಿಸಿದ್ರೆ ಖಂಡಿತ ಹೆಮ್ಮೆಯಿಂದ ಹೇಳ್ತೀನಿ, ವಿಶ್ವವಿದ್ಯಾಲಯ ಮಾತ್ರ ತೋರಿಸ್ಬೋದು ಬೆಂಗಳೂರು ಅಲ್ವಾ. ಇದು ನಮ್ಮ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋಣ, ಜನಗಳಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಆ ಬಂದವರಿಗೆ ಮರಗಳ ಬಗ್ಗೆ ಹೇಳ್ತೀವಿ. ಬಟ್ ನೋಡಿ 180ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಬರ್ಡ್ಸ್ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ನೀವು ಸುಮ್ಮನೆ ಈ ಬರ್ಡ್ ವೆಬ್ಸೈಟ್ಗೆ ಹೋಗಿ ಜ್ಞಾನ ಭಾರತಿ ಬರ್ಡ್ಸ್ ಅಂತ ಕೊಡಿ, 180 ವೆರೈಟೀಸ್ ಆಫ್ ಬರ್ಡ್ಸ್ ಬರ್ತವೆ. ಅಂದ್ರೆ ಅಷ್ಟು ವೆರೈಟಿ ಹೆಂಗೆ ಇಂಪ್ರೂವ್ ಆಯಿತು? ಡೈವರ್ಸಿಟಿ ಇರೋದ್ರಿಂದ ಇಂಪ್ರೂವ್ ಆಯಿತು, ಹಣ್ಣಿನ ಗಿಡಗಳಿಂದ ಇಂಪ್ರೂವ್ ಆಯಿತು, ನೀರಿನ ಕೇಂದ್ರ ಆದ್ರಿಂದ ಇಂಪ್ರೂವ್ ಆಯಿತು. ಇಲ್ಲಿ ಯಾಕೆ ಬರ್ತವೆ ಬರ್ಡ್ಸು? ಬರ್ಡ್ ಆಗಿತ್ತು ಬರಲ್ಲ, ಈಗ ಚೆನ್ನಾಗಿ ಬೆಳೆದೇ ಬರ್ತದೆ. ಇದು ಉಳಿಸ್ಕೋಬೇಕು ಬೇಡ ಅಂತ ಎರಡನೇ ಪ್ರಶ್ನೆ. ಹಾಗೆ ಬಟರ್ಫ್ಲೈಸ್ನು ನೀವು ಹೇಳ್ತಿದಂಗೆ ಬಂತು ನೋಡಿ ಒಂದು ಒಳ್ಳೆ ಈ ಥರ ಬಟರ್ಫ್ಲೈಸು ಕೂಡ ನನಗೆ 150ಕ್ಕೂ ಹೆಚ್ಚು ವೆರೈಟಿ ಬಟರ್ಫ್ಲೈಸ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಲ್ಲೇ ಓದ್ತಿದ್ದಂಥ ಹುಡುಗ ಬೇವ ಸರ್ಕಾರ ನಾನು ಅಲ್ಲಿ ಇದ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಐಡೆಂಟಿಫೈ ಮಾಡಿಕೊಡ್ತೀನಿ. ಅಂದರೆ ಈ ಬಟರ್ಫ್ಲೈಸು ಮತ್ತು ಇದೆಯಲ್ಲ ಬರ್ಡ್ಸು, ಇವೆರಡು ನಿಮಗೆ ಬಯೋಡೈವರ್ಸಿಟಿ ರಿಚ್ನೆಸ್ನ ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ ತೋರಿಸ್ಬೋದಾಯಿತು ಹುತ್ತುಗಳು ನೋಡ್ಬೇಕಾರೆ 12-13 ಅಡಿ ಎತ್ತರ ಬೆಳೆಸಿರೋದು ಕೆಲವು ಹುತ್ತುಗಳು. ಇದು ಯಾಕೆ ಹೊಡೆದೋಗಿಲ್ಲ ಈ ಹುತ್ತ? ಇಷ್ಟೊಂದು ನಾಗರಬಾವಿ ಇದು ಹುತ್ತುಗಳ ಜಾಗನೇ, ಆದರೆ ಇಷ್ಟು ಎತ್ತರ ಆಗ್ತಿದೆ ಹೊಡೆದೋಗ್ತಿತ್ತು ಮೊದಲು. ಈ ಥರ ಹೊಡೆದೋಗ್ದಿರೋದ ಕಾರಣ ಏನಂದರೆ ತಂಪಾಗಿದೆ. ಹುತ್ತುಗಳು ಬಹಳ ಗೆದ್ದಲು ಕಟ್ಟೋದು ನಿಮ್ಗೆ ಗೊತ್ತಿದೆ, ಬಹಳ ಇಂಟೆಲಿಜೆಂಟ್ ಪ್ರಾಣಿ, ಅದು ಪ್ರಾಣಿ ವರ್ಗದಲ್ಲಿ, ಹೌದಾ? ಅವು ಇದೇನು ನೀವು ನೋಡ್ತೀರಾ ಇದಷ್ಟು ಕೆಳಗಡೆನೂ ಸಡಿಲ್ ಆಗಿರುತ್ತೆ ಮಣ್ಣು. ಅಲ್ಲಿಂದ ಮಣ್ಣು ತೊಗೊಂಬಂದು ಕಟ್ಟೋದ್ರಿಂದ ಅದು ಸಡಿಲಾಗಿ ನೀರನ್ನು ಚಾರ್ಜ್ ಮಾಡೋ ಜಾಗ ಆಗುತ್ತೆ. ಹಿಂದಿನ ಕಾಲದಲ್ಲಿ ಹುತ್ತದ ಉತ್ತರಕ್ಕೆ ಬಾವಿ ಮಾಡಿ ಅಂತ ಬರೆದ್ರೆ ನಾನು ಓದಿದ್ದೀನಿ. ಅಂದರೆ ನಮ್ಮ ಪೂರ್ವಿಕರಿಗೆ ಹುತ್ತ ಮತ್ತು ನೀರು ಹೇಗೆ ಇರುತ್ತೆ ಅನ್ನೋದು ವೀಕ್ ಝೋನ್ ಅಂತ ಕಂಡಿಡ್ಕೊಳ್ಳೋ ಶಕ್ತಿ ಇತ್ತು ಅಂತ ಹೇಳಲಿಕ್ಕೆ. ಈಗ ನಾನು ಜಿಯಾಲಜಿಸ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಜಿಯೋಫಿಸಿಕಲ್ ಸರ್ವೆ ಮಾಡಿದೆ ಒಂದು ಜಾಗದಲ್ಲಿ. ಅಲ್ಲಿ ನಾನು ಮ್ಯಾಪ್ ಮಾಡಿದೆ, ಫ್ರಾಕ್ಚರ್ ಝೋನ್ಸ್ ಎಲ್ಲ ಐಡೆಂಟಿಫೈ ಮಾಡಿದೆ. ಈ GPS ಲೊಕೇಶನ್ ಎಲ್ಲ ಇರೋ ಮೇಲೆ ಆಗ್ತದೆ ಹುತ್ತುಗಳದು. ಎಷ್ಟು ಚೆನ್ನಾಗಿ ಫ್ರಾಕ್ಚರ್ ಝೋನ್ ಅಲ್ಲೇನಾಯಿತು ಅಂದರೆ ತಬ್ಬಿಬ್ಬಾಗುವಷ್ಟು, ಅಂದರೆ ಅಷ್ಟು ಇಂಟೆಲಿಜೆಂಟ್ ಇದೆ ಗೆದ್ದಲುಗಳು. ಇದನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಂದರೆ ನಮ್ಮ ಸಹ ಜೀವನ ಇದೆಯಲ್ಲ, ಜೀವ ಸಂಕುಲ ಜೊತೆ ಹುತ್ತನೂ ಇರಬೇಕು, ಗೆದ್ದಲು ಇರಬೇಕು, ಜೇನು ಇರಬೇಕು, ಕರೆಕ್ಟ್, ನೀರು ಇರಬೇಕು. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾವು ಇಲ್ಲಿ ಬಂದವರು ಮಾಡ್ತಾರೆ. ಆದರೆ ಈಗ ವಿಶ್ವವಿದ್ಯಾಲಯಕ್ಕೆ ಏನಾಯಿತು, ಈ ಬಂದವರು ನೋಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ ನೋಡಿದ್ರು. ಯಾಕೆ ಹಾಕಿದ್ದಾರೆ? ಕಟ್ ಮಾಡ್ತಾರೆ ಮರ, ಬರೀತಾರೆ ಗೌರ್ಮೆಂಟ್, PM ಬರೀತಾರೆ, CM ಬರೀತಾರೆ, ಬರ್ದಿದ್ದಾರೆ. ಈಗ 25,000 ಜನ ಸಿಗ್ನೇಚರ್ ಮಾಡಿ PMಗೆ CMಗೆ ಎಲ್ಲರೂ ಕಳ್ಸ್ಕೊಟ್ಬಿಡಿಯಾರೆ. ಓಕೆ, ಏನಂತ ಅರ್ಥ? ಅದು ಜನಗಳಿಗೆ ಇದು ಬೇಕು ಅಂತ ಅಲ್ವಾ? ಹೌದು. ಇವ್ರಿಗೆ ಏನಾಯ್ತು, ಯೂನಿವರ್ಸಿಟಿ ಅವರಿಗೆ ಇದು ಜನಗಳು ಬರೋದು ಬೇಡ ಅಂತ ಅನ್ಸಿರ್ಬೋದೇನೋ. ನಾನು ಹೇಳೋದು ಅವ್ರು ಏನು ಮಾಡಬೇಕಾಯ್ತು, ಇದೇ ಜನಗಳಿಗೆ ಮಾಡಿಕೊಟ್ರಲ್ಲ, ಮರಿಬಾರ್ದು. ನಾನು ಬರ್ತಿದ್ದೆ BCಗೆ, ದಯವಿಟ್ಟು ನಾನು ಲಿಸ್ಟ್ ಕೊಟ್ಟಿದ್ದೀನಲ್ಲ, ಆ ಜನಗಳನ್ನೆಲ್ಲ ಕರೆದು ಸಂಸ್ಥೆಗಳನ್ನೆಲ್ಲ ಕರೆದು ಒಂದು ಟೀ ಕೊಡಿ ಸರ್ ಅಂತ. ತಪ್ಪಿದ್ಯಾ ನಾನು ಹೇಳೋದ್ರಲ್ಲಿ? ಅವ್ರು ದುಡ್ಡು ಹಾಕಿ ಮಾಡಿದ್ದಾರೆ, ಅವರು ನೋಡ್ಕೊಂಡು ಹೋಗಿ ಬರ್ತಾರೆ, ಅವ್ರೊಂದು ಟೀ ಕೊಡ್ಲಿ ಬಿಡಿ ಅಲ್ವಾ, ಇನ್ನೂ ಚೆನ್ನಾಗಿ ಬೆಳೆಸ್ಬೋದು ಅದನ್ನ. ಆಮೇಲೆ ನಮ್ಮ ಬಾಟ್ನಿ, ಜಿಯಾಲಜಿ, ಝುವಾಲಜಿ, ಎನ್ವೈರನ್ಮೆಂಟ್ ಸೈನ್ಸು, MRD, MA ಎಕನಾಮಿಕ್ಸು, ಬಯೋ ಎಕನಾಮಿಕ್ಸು ಏನೋ ಮಾಡ್ತಾರಲ್ಲ, ಬಯೋಟೆಕ್ನಾಲಜಿ, ಇವ್ರಿಗೆಲ್ಲ ಡೆಸರ್ಟೇಷನ್ ಮಾಡ್ಲಿಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಈಗ ಒಂದು ಜೇನಿನ ಬಗ್ಗೆ ಮಾಡಬೇಕು, ಒಂದು ಗೆದ್ದಲು ಬಗ್ಗೆ ಮಾಡಬೇಕು, ಒಂದು ಬರ್ಡ್ಸ್ ಬಗ್ಗೆ ಮಾಡಬೇಕು, ಎಲ್ಲೂ ಹೋಗ್ಬೇಕಾದ್ರೆ ಕಾಸು ಖರ್ಚು ಮಾಡೋಂಗಿಲ್ಲ. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಅವರು ಡೆಸರ್ಟೇಷನ್ ಮಾಡ್ಬೋದು, ಥೀಸಿಸ್ ಮಾಡ್ಬೋದು. ಮೊನ್ನೆ ಒಬ್ಬ ಲೇಡಿ ಚರಕವನ ಅಂತ ಮಾಡಿದ್ದೀವಿ, ಚರಕ ಸಮೇತ 50 ಗಣಗಳನ್ನ ಬೆಳೆದಿದ್ದೀವಿ. ಒಂದೊಂದು ಗಣದಲ್ಲಿ 10 ಗಿಡ ಇರುತ್ತೆ. ಈಗ ಹೃದಯ ಗಣ ಅಂದರೆ 10 ಗಿಡಗಳು, ಮರಗಳು ಹಾರ್ಟ್ ರಿಲೇಟೆಡ್ ಡಿಸೀಸ್ಗೆ ಟ್ರೀಟ್ಮೆಂಟ್ಗೆ. ಕುಷ್ಠಾಗ್ನ ಗಣ ಅಂದರೆ ಚರ್ಮ ರಿಲೇಟೆಡ್, ಸ್ಕಿನ್ ರಿಲೇಟೆಡ್. ಆ ಥರದ 50 ಗಣಗಳು ಚರಕ ಸಂಹಿತೆ 5,000 ವರ್ಷಗಳಿಂದ ಚರಕರು ಬರೆದು ಹೇಳಿಯಾರಲ್ಲ ಚರಕ ಮುನಿಗಳು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಥ್ಯಾಂಕ್ಸ್ ಟು ಯಲ್ಲಪ್ಪ ರೆಡ್ಡಿ ಅವರು ನಿಂತ್ಕೊಂಡು ಮಾಡಿಸ್ಕೊಟ್ರು. ಅವರು ಥ್ಯಾಂಕ್ಸ್ ಟು ಆದಿಚುಂಚನಗಿರಿ ಮಾಡಿದವರು, ನಮ್ಮ ಹಿಂದಿನ ಶ್ರೀಗಳು, ಅವ್ರು ಬಂದು ನಿಂತ್ಕೊಂಡು ಮಾಡಿಸ್ಕೊಟ್ಟಿದ್ದಾರೆ. ಅವರ ಸಹಯೋಗ ಚೆನ್ನಾಗಿದೆ. ನಾವು ಭಾಗ್ಯವಂತರು ಅಂಗ್ಲಿಕ್ಕೆ ಹಾಕೊಂಡ್ರೆ ಅದೇನು ದೌರ್ಭಾಗ್ಯನೋ ಈ ಕಳ್ಕಳಿಸ್ತಿದ್ದೀವಿ ಅಂದ್ಬಿಡಿ.